ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋದ್ವಿ, ನಾವು ಶಂಬಲಕ್ಕೆ ಹೋಗಬೇಕು ಅಂದರೆ ಶಂಬಲದ ಮಾಸ್ಟರ್ಸ್ಗಳ ಜೊತೆಯಲ್ಲಿ ನಾವು ಶ್ರುತಿಗೊಳ್ಬೇಕು ಅಂತಂದರೆ ನಮಗೆ 3 ಪ್ರಮುಖವಾದ ನಿಯಮಗಳನ್ನು ಹೇಳಿದ್ದಾರೆ. ಯಾವ್ಯಾವುದು? ಪ್ರಪ್ರಥಮವಾಗಿ ಸ್ವಚ್ಛತೆ ಮತ್ತು ಪವಿತ್ರತೆ ಅಂತ ಹೇಳಿದ್ರು. ಎರಡನೆಯದಾಗಿ ಅನಿರ್ಬಂಧಿತ ಪ್ರೇಮ ಅಂತ ಹೇಳ್ತಾರೆ, ಅಂದರೆ ಅನ್ಕಂಡೀಷ್ನಲ್ ಲವ್. ಏನು ಈ ಅನ್ಕಂಡೀಷ್ನಲ್ ಲವ್ ಅಂದರೆ? ಹೇಗೆ ಪ್ರಾರಂಭ ಆಗುತ್ತೆ, ಇದು ಹೇಗೆ ನಾವು ಅನುಭವಿಸ್ಬೇಕು ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ಪ್ರಥಮವಾದ ಪಾರ್ಟ್ ಇತ್ತಲ್ಲ, ಸ್ವಚ್ಛತೆ ಮತ್ತು ಪವಿತ್ರತೆ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಯಾವಾಗ ನಮ್ಮ ಶರೀರವನ್ನು, ನಮ್ಮ ದೈನಂದಿನ ಜೀವನವನ್ನು ನಾವು ಗಮನಿಸ್ಕೊಳ್ತಾ ಹೋಗ್ತೀವಿ, ಅಲ್ಲಿ ಏನೆಲ್ಲ ಪ್ಯೂರಿಫಿಕೇಷನ್ ಬೇಕೋ, ಅಲ್ಲಿ ಯಾವ ರೀತಿಯ ಸ್ವಚ್ಛತೆ ಬೇಕೋ ಅದನ್ನು ಮಾಡ್ಕೊಳ್ತಾ ಹೋದ ಹಾಗೆ ನಮ್ಮ ಅನ್ನಮಯ ಕೋಶ ಅನ್ನೋವಂಥದ್ದು ಪವಿತ್ರವಾಗ್ತಾ ಬರುತ್ತೆ. ನಮ್ಮ ಅನ್ನಮಯ ಕೋಶ ಅಂದರೆ ಹೆಸರೇ ಹೇಳೋ ಹಾಗೆ ನಮ್ಮ ಆಹಾರದಿಂದ ನಿರ್ಮಿತವಾಗುವಂತಹ ಕೋಶ. ಅದು ನಮ್ಮ ಭೌತಿಕ ಶರೀರ ಅಂತಂದು ಕೂಡ ನಾವು ಹೇಳ್ಕೋಬಹುದು ಅದನ್ನು. ಇದು ಪರಿಶುದ್ಧವಾಗ್ತಾ ಹೋಗುತ್ತೆ. ಏನೇನನ್ನೋ ತಿಂದು ಹೇಗೇಗೋ ಬದುಕ್ತಿದ್ದಂತಹ ನಾವು ಸರಿಯಾದ ಆಹಾರ ವಿಹಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಹೋದಾಗ ಈ ಅನ್ನಮಯ ಶರೀರ ಅನ್ನುವಂಥದ್ದು ಆರೋಗ್ಯವಂತವಾಗಿ ಶಾಂತಿಯಿಂದ ಬದುಕುವಂತಹ ಅಭ್ಯಾಸವನ್ನು ಮಾಡ್ಕೊಳ್ತಾ ಹೋಗುತ್ತೆ. ಇನ್ನು ಎರಡನೆಯ ಶರೀರ ಯಾವುದದು? ಪ್ರಾಣಮಯ ಶರೀರ. ಪ್ರಾಣಮಯ ಶರೀರ ಅಂದರೆ ಏನು? ಹೆಸರೇ ಹೇಳ್ತಾ ಇದೆ ಪ್ರಾಣಮಯ ಅಂಥೇಳಿ. ಪ್ರಾಣಮಯ ಅಂದರೆ ನಾವು ಎಲ್ಲಿ ಹೇಳ್ತೀವಿ ಪ್ರಾಣ ಅನ್ನೋದನ್ನು? ಎಲ್ಲಿ ಹೆಚ್ಚು ಉಪಯೋಗಿಸ್ತೀವಿ ಅಂದರೆ ಪ್ರಾಣಶಕ್ತಿ ಅಂತ ಹೇಳಿ ನಾವು ಉಪಯೋಗಿಸ್ತೀವಿ. ಯಾವುದು ಪ್ರಾಣಶಕ್ತಿ? ನಮ್ಮ ಉಸಿರಾಟವೇ ನಮ್ಮ ಪ್ರಾಣಶಕ್ತಿ. ನಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಉಸಿರು ಏನಿದೆ, ಆ ಉಸಿರು ಪ್ರಾಣಶಕ್ತಿಯಾಗಿ ಕನ್ವರ್ಟ್ ಆಗಿ ಈ ಶರೀರವನ್ನು, ಈ ಮನಸ್ಸನ್ನು, ಈ ಆತ್ಮವನ್ನು ನಡೆಸಿಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ನಮ್ಮ ಉಸಿರು ಅನ್ನುವಂತಹದ್ದು ಅಷ್ಟು ಶ್ರೇಷ್ಠವಾಗಿರುವಂತಹದ್ದು. ನಮಗೆ ಉಸಿರು ಅಂದಿದ ತಕ್ಷಣ ಅದನ್ನು ಗಮನಿಸೋದು ಹುಟ್ಟಿದ ತಕ್ಷಣ, ಶರೀರವನ್ನು ಬಿಟ್ಟಾಗ ಮಾತ್ರ ಗಮನಿಸ್ತೀವಿ. ಆದರೆ ಈ ಉಸಿರು ಅನ್ನುವಂತಹದ್ದು ಶರೀರವನ್ನು ಪಡೆದಾಗಿನಿಂದ ಶರೀರವನ್ನು ಬಿಡುವ ತನಕ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಆದರೆ ಇದರ ಬಗ್ಗೆ ನಾವು ಗಮನವನ್ನೇ ಕೊಡೋದಿಲ್ಲ. ಯಾವಾಗ ನಾವು ಗಮನವನ್ನು ಕೊಡದೇ ಇದ್ದರೂ ಸಹಿತ ಇದು ಪ್ರಾಣಶಕ್ತಿಯಾಗಿ ಕನ್ವರ್ಟ್ ಆಗಿ ನಮ್ಮನ್ನು ನಡೆಸ್ತಾ ಇರುತ್ತೆ. ಈಗ ಒಂದು ಮಗು ಆಟ ಆಡ್ತಾ ಇರುತ್ತೆ, ಸುಮ್ಮನೆ ಆಡ್ತಾ ಇದ್ದಾಗಿಗೂ ನಾವು ಅದನ್ನು ಗಮನಿಸ್ತಾ ಇದ್ದೀವಿ ಅಂತ ಗೊತ್ತಾದಾಗ ಆಟ ಆಡುವಂತಹ ರೀತಿ ಬದಲಾವಣೆ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಈ ಪ್ರಾಣಶಕ್ತಿಯನ್ನು ಗಮನಿಸೋದಕ್ಕೆ ಪ್ರಾರಂಭ ಮಾಡಿದಾಗ, ನಮ್ಮ ಶ್ವಾಸವನ್ನು ಗಮನಿಸಿದಾಗ ಆ ಪ್ರಾಣಶಕ್ತಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಅರಿವು ನಮಗೆ ಮೂಡ್ತಾ ಹೋಗುತ್ತೆ. ತೆಗೆದುಕೊಂಡಂತಹ ಶ್ವಾಸ ಕ್ಷಣಗಳಲ್ಲಿ, ಕ್ಷಣಾರ್ಧದಲ್ಲಿ ಪ್ರಾಣಶಕ್ತಿಯಾಗಿ ಕನ್ವರ್ಟ್ ಆಗಿ ನಮ್ಮನ್ನು ಹೇಗೆ ನಡೆಸ್ತಾ ಇದೆ ಅನ್ನುವುದರ ಅರಿವು ನಾವು ಗಮನಿಸಿದಾಗ ಮಾತ್ರ ಅರ್ಥ ಆಗ್ತಾ ಹೋಗುತ್ತೆ. ನಾವು ನೋಡ್ಕೋಬಹುದು, ಇವತ್ತು ನಾವು ಧ್ಯಾನ ಸಾಧನೆಯಲ್ಲಿ ತೊಡಗಿಕೊಂಡಿದ್ದೀವಿ ಅಂತಂದರೆ ನಮ್ಮ ಹಿಂದಿನ ಜೀವನ ಕ್ರಮಕ್ಕೂ ಇವತ್ತಿನ ಜೀವನ ಕ್ರಮಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ಕೋಬಹುದು. ಏನು ಮಾಡ್ತಾ ಇದ್ದೀವಿ? ನಾವು ಹೆಚ್ಚೇನೂ ಮಾಡ್ತಾ ಇಲ್ಲ, ನಮ್ಮ ಶ್ವಾಸವನ್ನು ಗಮನಿಸ್ತಾ ಇದ್ದೀವಿ ಅಷ್ಟೇ.
ಈ ಶ್ವಾಸವನ್ನು ಗಮನಿಸ್ತಾ ಇರೋ ಅಷ್ಟಕ್ಕೇನೆ ಏನಾಗ್ತಿದೆ, ನಮ್ಮ ಹಿಂದಿನ ಜೀವನ ಶೈಲಿಗೂ ಇವತ್ತಿನ ಜೀವನ ಶೈಲಿಗೂ ನಮ್ಮ ಆಲೋಚನಾ ವಿಧಾನಗಳಿಗೂ ಅಜಗಜಾಂತರ ವ್ಯತ್ಯಾಸವನ್ನು ನಮಗೆ ನಾವೇ ಕಂಡುಕೋಬಹುದಾಗಿದೆ. ಹಾಗಾಗಿ ಈ ಪ್ರಾಣಶಕ್ತಿ ಯಾವಾಗ ನಮ್ಮಲ್ಲಿ ತುಂಬುತ್ತಾ ಹೋಗುತ್ತೋ, ಪ್ರಾಣಶಕ್ತಿ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ, ಅದರ ಒಳಹರಿವು ಏನಿದೆ ಅದು ಜಾಗೃತಗೊಳ್ತಾ ನಮ್ಮ ಪ್ರಾಣಮಯ ಕೋಶವನ್ನು ಕೂಡ ಪರಿಶುದ್ಧ ಮಾಡ್ತಾ ಬರುತ್ತೆ. ಈ ಪ್ರಾಣಮಯ ಶರೀರ ಯಾವಾಗ ಪರಿಶುದ್ಧ ಆಗ್ತಾ ಹೋಗುತ್ತೋ, ನಮ್ಮ ಒಳಗಿನ ಆಲೋಚನೆಗಳು ಮಾತ್ರವಲ್ಲ, ನಮಗೆ ಅರಿವು ಮೂಡ್ತಾ ಬರುತ್ತೆ ನಮ್ಮ ಜನ್ಮ ಸಂಸ್ಕಾರ ಅನ್ನುವಂಥದ್ದು ಏನು, ನಮ್ಮ ಜನ್ಮ ಸಂಸ್ಕಾರಗಳಿಂದ ನಾವು ಹೇಗೆ ಪ್ರಭಾವಿತರಾಗಿದ್ದೀವಿ, ಈ ಜನ್ಮ ಸಂಸ್ಕಾರಗಳನ್ನು ನಾವು ಹೇಗೆ ಹೊರಗಡೆ ಬರಬೇಕು ಅನ್ನುವಂತಹ ಅರಿವು ನಮಗೆ ಮೂಡ್ತಾ ಹೋಗುತ್ತೆ. ಈ ಅರಿವು ಮೂಡ್ತಾ ಇನ್ನೂ ಹೆಚ್ಚಿನ ಕಾರ್ಯಗಳು ನಿರ್ವಹಿಸಬೇಕು ಅಂತಂದರೆ ನಾವು ಮಾಡಬೇಕಾಗಿರುವಂಥದ್ದೇನು, ನಮ್ಮನ್ನು ನಾವು ಹೆಚ್ಚು ಹೆಚ್ಚು ಧ್ಯಾನ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಹೆಚ್ಚು ಹೆಚ್ಚು ಧ್ಯಾನ ಸಾಧನೆಯಲ್ಲಿ ತೊಡಗಿಸಿಕೊಳ್ತಾ ಕೇವಲ ಧ್ಯಾನವನ್ನು ಮಾಡಿದರೆ ಮಾತ್ರ ಸಾಲದು, ಅಲ್ಲಿ ಸಿಗುವಂತಹ ಜ್ಞಾನವನ್ನು ನಾವು ಸ್ವೀಕಾರ ಮಾಡ್ತಾ ಹೋಗಬೇಕು. ಎಲ್ಲಿ ಎಲ್ಲಿ ಯಾವ ರೀತಿಯಲ್ಲಿ ನಮ್ಮ ಮನೋಭಾವಗಳನ್ನು ಬದಲಾಯಿಸ್ಕೋಬೇಕು, ನೋಡುವಂತಹ ದೃಷ್ಟಿಕೋನವನ್ನು ಬದಲಾಯಿಸ್ಕೋಬೇಕು, ಮಾತಾಡುವ ರೀತಿಯನ್ನು ಬದಲಾಯಿಸ್ಕೋಬೇಕು, ಇದೆಲ್ಲದರ ಬಗ್ಗೆ ಯಾವಾಗ ನಾವು ಅರಿವನ್ನು ಮೂಡಿಸ್ಕೊಳ್ತಾ ಹೋಗ್ತೀವೋ, ನಮ್ಮ ಮೇಲೆ ನಾವು ಅರಿವನ್ನು ತೆಗೆದುಕೊಳ್ತಾ ಹೋಗ್ತೀವೋ, ಆಗ ನಮ್ಮ ಪ್ರಾಣಮಯ ಶರೀರ ಅನ್ನುವಂತಹದ್ದು ಅದ್ಭುತ ಪ್ರಾಣಶಕ್ತಿಯಿಂದ ತುಂಬಿ ಆರೋಗ್ಯವಂತವಾಗಿ ಅದ್ಭುತವಾಗಿ ಕ್ರಿಯೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ಪ್ರಾಣಶಕ್ತಿಯ ಪ್ರಾಣಮಯ ಶರೀರ ಫಿಲ್ಟರೇಷನ್ ಆಗ್ತಾ ಆಗ್ತಾ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಹೋಗ್ತೀವಿ. ಅದು ಯಾವುದು ಅಂದರೆ ಮನೋಮಯ ಶರೀರ. ಮನೋಮಯ ಶರೀರದಲ್ಲಿ ಏನಾಗುತ್ತೆ, ಮನೋಮಯ ಹೆಸರಲ್ಲೇ ಪ್ರತಿಯೊಂದು ಕೂಡ ಹೆಸರಲ್ಲೇ ಸೂಚಿಸ್ತಾ ಇದ್ದಾರೆ, ನಮಗೆ ಹೆಸರೇ ತಿಳಿಸ್ಕೊಡ್ತಾ ಇದೆ. ಮನೋಮಯ ಶರೀರ ಅಂದರೆ ಏನು, ನಮ್ಮ ಮಾನಸಿಕ ಕ್ರಿಯೆಗಳು. ಮಾನಸಿಕ ಕ್ರಿಯೆಗಳು ಅಂದ ತಕ್ಷಣ ನಮ್ಮ ಆಲೋಚನಾ ವಿಧಾನ ಮಾತ್ರವೇ ಆಗೋದಿಲ್ಲ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಹೇಗೆ ಮೊದಲನೇದಾಗಿ ಹೇಳ್ಕೊಳ್ತಾ ಹೋದ್ವಲ್ಲ, ಮನಸ್ಸು ಬಾಹ್ಯ ಮನಸ್ಸು ಪ್ರಶಾಂತವಾದರೆ, ನಿಶ್ಶಬ್ದವಾದರೆ ನಮ್ಮ ಆಂತರಿಕ ಮನಸ್ಸು ತೆರೆದುಕೊಳ್ತಾ ಹೋಗುತ್ತೆ ಅಂತ, ಆ ರೀತಿಯಲ್ಲಿ ನಮ್ಮ ಮಾನಸಿಕ ಶರೀರ ಮನೋಮಯ ಶರೀರ ಅನ್ನುವಂಥದ್ದು ಪರಿಶುದ್ಧವಾಗ್ತಾ ಹೋಗುತ್ತೆ. ನಮ್ಮ ಬಾಹ್ಯ ಮನಸ್ಸು ನಿಧಾನವಾಗಿ ಸ್ವಚ್ಛಗೊಳ್ತಾ, ಪ್ರಾಣಮಯ ಶರೀರದಲ್ಲಿದ್ದಾಗಲೇ ನಮ್ಮ ಮನಸ್ಸು ಸ್ವಚ್ಛವಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಮನಸ್ಸು ತನ್ನ ಕ್ರಿಯೆಗಳನ್ನು, ತನ್ನ ಆಲೋಚನಾ ವಿಧಾನವನ್ನು ಎಲ್ಲ ಪರಿಶುದ್ಧಗೊಳಿಸ್ಕೊಳ್ತಾ ಹೋಗಿರುತ್ತೆ. ಇನ್ನು ಮನೋಮಯ ಶರೀರಕ್ಕೆ ಬಂದಾಗ ನಮ್ಮ ಅರಿವಿಗೆ ಬರುವಂತಹದ್ದು ಏನು ಅಂದರೆ, ನಮ್ಮ ಜನ್ಮ ಸಂಸ್ಕಾರಗಳ ಬಗ್ಗೆ ಅರಿವು ಮೂಡ್ತಾ ಹೋಗುತ್ತೆ. ಓಹೋ, ನನಗೆ ಇವತ್ತು ಇಂತಹ ಕಷ್ಟ ಬಂದಿದೆ, ಇಂತಹ ಸುಖ ಬಂದಿದೆ, ಇದೆಲ್ಲವೂ ಕೂಡ ನನ್ನ ಕರ್ಮ ಸಂಬಂಧಿತವಾಗಿ ಬಂದಿರುವಂತಹದ್ದು. ಇದರ ಅರಿವು ನಮಗೆ ಮೂಡ್ತಾ ಹೋಗುತ್ತೆ. ಯಾವಾಗ ಇದರ ಅರಿವು ನಮಗೆ ಮೂಡುತ್ತೋ ನಾವು ಏನು ಮಾಡ್ತಾ ಹೋಗ್ತೀವಿ, ಅದನ್ನು ಸ್ವೀಕಾರ ಮಾಡ್ತಾ ಹೋಗ್ತೀವಿ. ಅಕ್ಸೆಪ್ಟೆನ್ಸಿ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಯಾವಾಗ ಅಕ್ಸೆಪ್ಟ್ ಮಾಡ್ತೀವೋ, ಓಹೋ ಇದು ಇವತ್ತು ಈ ಥರ ನಡೀತಾ ಇದೆ ಅಂದರೆ ನನ್ನ ಹಿಂದಿನ ಜನ್ಮದ ಸಂಸ್ಕಾರದಿಂದ ಹೀಗೆ ಆಗ್ತಾ ಇದೆ, ನನ್ನ ಯಾವುದೋ ಒಂದು ಕರ್ಮದ ಫಲವನ್ನು ನಾನು ಇವತ್ತು ಭುಜಿಸ್ತಾ ಇದ್ದೀನಿ, ಅದಕ್ಕೆ ನೋವು ಪಡುವಂಥದ್ದಿಲ್ಲ, ನಾನು ವ್ಯಥೆ ಪಡುವಂಥದ್ದಲ್ಲ, ಇದನ್ನು ಅರಿವಿನಿಂದ ನಾನು ಸ್ವೀಕಾರ ಮಾಡಬೇಕು ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಯಾವಾಗ ಈ ಪ್ರಜ್ಞೆ ಅನ್ನೋದು ಮೂಡ್ತಾ ಹೋಗುತ್ತೋ ನಮ್ಮ ಒಳಗಡೆ ಸ್ವಚ್ಛತಾ ಕ್ರಿಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನೋಮಯ ಶರೀರ ಸ್ವಚ್ಛವಾಗುತ್ತೋ ಆಟೋಮೆಟಿಕ್ಕಾಗಿ ನಮ್ಮ ಒಳಗಡೆ ಪ್ರೀತಿಯ ಭಾವ ಅನ್ನುವಂಥದ್ದು ಜಾಗೃತಿ ಆಗ್ತಾ ಹೋಗುತ್ತೆ. ಪ್ರೀತಿಯ ಭಾವ ಕೇವಲ ನಾನು, ನನ್ನದು, ನಮ್ಮವರು, ನಮ್ಮ ನೆಂಟರಿಷ್ಟರು, ನನ್ನ ಫ್ರೆಂಡ್ಸು ಇಷ್ಟೆಲ್ಲ ಬಾಂಡಿಂಗನ್ನು ಒಡೆದು ಹಾಕಿ ಸಮಸ್ತ ವಿಶ್ವದ ಮೇಲೆ, ಪ್ರತಿ ಪ್ರಾಣಿ ಪಕ್ಷಿಯ ಮೇಲೆ ಕೂಡ ಸಮನಾದ ಭಾವ, ಎಲ್ಲರ ಮೇಲೆ ಪ್ರೀತಿಯ ಒಂದು ಅನುಕಂಪ,
ಪ್ರೀತಿಯ ಭಾವ, ಎಲ್ಲವೂ ನನ್ನದ್ದೇ, ಎಲ್ಲರೂ ನಾನೇ, ಎಲ್ಲ ಒಂದು ಗಿಡ ಇರಬಹುದು, ಒಂದು ಪ್ರಾಣಿ ಪಕ್ಷಿ ಇರಬಹುದು, ಒಂದು ಪ್ರಕೃತಿ ಇರಬಹುದು, ಮನೆ ಮುಂದೆ ಇರುವಂಥ ಒಂದು ನಾಯಿ ಇರಬಹುದು, ಎಲ್ಲವೂ ಕೂಡ ಎಲ್ಲದರ ಮೇಲೆ ಕೂಡ ಒಂದು ನಿರ್ದಿಷ್ಟ ಅನ್ನೋದಿಲ್ಲ, ಅದಕ್ಕೆ ಅನಿರ್ಬಂಧಿತವಾಗಿ ಯಾವುದೇ ಕಂಡೀಷನ್ಸ್ ಇಲ್ಲ. ಅಂತಹ ಒಂದು ಪ್ರೀತಿಯ ಭಾವ ನಮ್ಮ ಒಳಗಡೆ ಜಾಗೃತಿ ಆಗ್ತಾ ಹೋಗುತ್ತೆ. ಯಾವಾಗ ಈ ಅನಿರ್ಬಂಧಿತ ಪ್ರೇಮ ಅನ್ನೋದು ಜಾಗೃತಿ ಆಗ್ತಾ ಹೋಗುತ್ತೋ ನಮ್ಮ ಒಳಗಡೆ ಆನಂದ ಅನ್ನುವಂಥದ್ದು ಉಕ್ಕಿ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟು ದಿನ ನಾವು ಬಾಹ್ಯವಾಗಿ ಜೀವಿಸ್ತಾ ಇದ್ದಾಗ ಏನೋ ತೆಗೆದುಕೊಂಡ್ರೇನೋ, ಯಾವುದನ್ನೋ ಅನುಭವಿಸಿದ್ರೆ ಮಾತ್ರ ನಮಗೆ ಆನಂದ ಅನ್ನೋವಂಥದ್ದು ಸಿಗ್ತಾ ಇರೋವಂಥದ್ರಿಂದ ಬದಲಾವಣೆ ಹೊಂದಿ, ನಮಗೆ ಏನೂ ಇಲ್ಲದೇ ಇದ್ದರೂ ಕೂಡ, ನಾವು ಏನನ್ನು ಪಡೆದೇ ಇದ್ದರೂ ಕೂಡ ನಮ್ಮ ಒಳಗಡೆ ಒಂದು ಆನಂದದ ಅನುಭೂತಿ ಉಂಟಾಗ್ತಾ ಹೋಗುತ್ತೆ. ಇದನ್ನೇ ನನ್ನನ್ನು ನಾನು ಅರಿಯುವುದು ಅಂತ ಹೇಳ್ತಾರೆ. ಎಲ್ಲಿಯವರೆಗೆ ನನ್ನನ್ನು ನಾನು ಅರಿತುಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ಆನಂದ ಅನ್ನುವಂಥದ್ದು ಮರೀಚಿಕೆಯಾಗೇ ಇರುತ್ತೆ. ನನ್ನನ್ನು ನಾನು ಯಾವಾಗ ಅರಿತುಕೊಳ್ತಾ ಹೋಗ್ತೀನೋ ಅಲ್ಲಿ ಒಂದೊಂದೇ ಅರ್ಥ ಆಗ್ತಾ ಹೋಗುತ್ತೆ ನಮಗೆ. ಅನ್ನಮಯ ಶರೀರ ಅಂದರೆ ಏನು, ಅಲ್ಲಿ ಹೆಂಗೆ ಸ್ವಚ್ಛತೆ ಮಾಡ್ಕೋಬೇಕು, ಅಲ್ಲಿ ಸ್ವಚ್ಛತೆಯನ್ನು ಮಾಡ್ಕೊಳ್ತಾ ನಮ್ಮ ಮನಸ್ಸು ಸ್ವಲ್ಪ ಚೇಂಜ್ ಆಗ್ತಾ ಬಂದಿರುತ್ತೆ. ಅಲ್ಲಿಂದ ನಾವು ಪ್ರಾಣಮಯ ಶರೀರಕ್ಕೆ ಬಂದಾಗ ನಮ್ಮ ಒಳಗಡೆ ಇರುವಂತಹ ಪ್ರಾಣಶಕ್ತಿ ತುಂಬಿಕೊಂಡಾಗ ಅದು ಏನಾಗುತ್ತೆ, ಇನ್ನೂ ಖುಷಿ ಆಗ್ತಾ ಹೋಗುತ್ತೆ, ಇನ್ನೂ ಪರಿಶುದ್ಧ ಮಾಡ್ತಾ ಹೋಗುತ್ತೆ ನಮ್ಮನ್ನು. ಅದು ಇನ್ನೂ ಪರಿಶುದ್ಧ ಮಾಡ್ತಾ ಬಂದಾಗ ನಮ್ಮ ಮನೋಮಯ ಕೋಶವನ್ನು ಪ್ರವೇಶ ಮಾಡಿದಾಗ ನಮಗೆ ಆನಂದ ಅನ್ನುವಂಥದ್ದು ಅನುಭೂತಿಗೆ ಬರ್ತಾ ಹೋಗುತ್ತೆ. ಇಲ್ಲಿ ನಾನು ಏನೋ ಪಡೆದರೆ ಮಾತ್ರ ಆನಂದ ಅಲ್ಲ, ನಾನು ನನ್ನ ಜೊತೆಯಲ್ಲಿ ಇರುವುದೇ ಅದ್ಭುತ ಆನಂದ ಅನ್ನುವಂತಹ ಅರಿವು ನಮಗೆ ಉಂಟಾಗ್ತಾ ಹೋಗುತ್ತೆ. ಇದನ್ನೇ ಜ್ಞಾನೋದಯ ಅಂತ ಹೇಳೋವಂಥದ್ದು. ಬುದ್ಧನಿಗೆ ಜ್ಞಾನೋದಯ ಆಯಿತು. ಬುದ್ಧನ ಜ್ಞಾನೋದಯ ಇನ್ನೂ ಮುಂದುವರಿದ ಭಾಗ, ಆದರೆ ಇದು ನಮ್ಮ ಮೊದಲನೇ ಹೆಜ್ಜೆ. ಜ್ಞಾನೋದಯದಲ್ಲಿ ಮೊದಲನೇ ಹೆಜ್ಜೆ ಇದು. ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ ಆನಂದ ಅಂದರೆ ಏನು ಅಂತ ಹೇಳಿ. ಆದರೆ ಈ ಆನಂದಕ್ಕೂ ಅಂತಿಮ ಅಲ್ಲ ಇದು, ಇನ್ನೂ ಅನೇಕ ಸ್ಟೆಪ್ಸ್ ಇದೆ ಆನಂದದಲ್ಲಿ ಕೂಡ. ಆ ಪ್ರಾಥಮಿಕ ಹಂತದ ಆನಂದವನ್ನು ನಾವು ಅಲ್ಲಿ ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಪ್ರಾರಂಭಿಕ ಹಂತದ ಆನಂದವೇ ಅಂತಿಮ ಅಲ್ಲ, ಅಲ್ಲೇ ಸ್ಟಾಪ್ ಆಗುವಂಥದ್ದಲ್ಲ. ಇನ್ನ ಮುಂದೆ ಇದೆ. ಏನಿದೆ ಮುಂದೆ? ಈ ಮನೋಮಯ ಶರೀರವನ್ನು ತಿಳಿದುಕೊಂಡ ನಂತರ, ಇಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿಕೊಂಡ ನಂತರ ಕಾರಣ ಶರೀರ ಅನ್ನುವಂಥದ್ದು ಬರುತ್ತೆ. ಕಾರಣ ಶರೀರ ಅಂದರೆ ಏನು ಕಾರಣ? ಈ ಭೂಮಿಯ ಮೇಲೆ ಇಂತಹ ಸ್ಥಿತಿಯಲ್ಲಿ ಇವತ್ತು ನಾವು ಹೀಗಿದ್ದೀವಿ ಅಂದರೆ ಇದಕ್ಕೆ ಏನೆಲ್ಲ ಕಾರಣಗಳಿದೆ? ನನ್ನ ಹಿಂದಿನ ಜನ್ಮ ಸಂಸ್ಕಾರಗಳು ಏನಿದೆ, ಆ ನೆನಪುಗಳು ಏನಿದೆ, ಆ ಹಿಂದಿನ ಕರ್ಮಗಳ ನೆನಪು ಏನಿದೆ, ಯಾವುದು ಅವಶ್ಯಕವೋ ಅವನ್ನು ಮಾತ್ರ ಇಟ್ಕೊಳ್ತಾ ಆ ಕರ್ಮಗಳಿಂದ ಹೊರಗೆ ಬರುವಂತಹ ಪ್ರಯತ್ನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ. ಯಾವಾಗ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ ಅಕ್ಸೆಪ್ಟೆನ್ಸಿ ಅನ್ನೋವಂಥದ್ರ ಜೊತೆಗೆ ನಾಲೆಡ್ಜ್ ಅನ್ನೋವಂಥದ್ದು ಬೆಳೀತಾ ಹೋಗುತ್ತೆ. ಅಕ್ಸೆಪ್ಟ್ ಮಾಡ್ತೀವಿ, ಅಲ್ಲಿ ನಡೆಯುವಂತಹ ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡಿದಾಗ ಅರಿವು ಮೂಡ್ತಾ ಹೋಗುತ್ತೆ ನಮಗೆ. ಇದು ನಾನು ಕೇವಲ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಒಂದು ನಾಟಕ ರೂಪದಲ್ಲಿ ನೋಡುವಂತಹ ಸಾಮರ್ಥ್ಯ ನಮಗೆ ಬೆಳೀತಾ ಹೋಗುತ್ತೆ. ಇದೆಲ್ಲವೂ ಕೂಡ ಕ್ಷಣಿಕ, ಇವೆಲ್ಲವೂ ಶಾಶ್ವತವಾದದ್ದೇನಲ್ಲ. ಇವತ್ತು ಇರುತ್ತೆ, ನಾಳೆ ಅದನ್ನು ದಾಟಿ ನಾನು ಮುಂದೆ ಹೋಗಬೇಕು ಅನ್ನುವಂತಹ ಅರಿವು, ಜ್ಞಾನ ನಮ್ಮ ಒಳಗಡೆ ಮೂಡ್ತಾ ಹೋಗುತ್ತೆ. ಇಲ್ಲಿ ಇದನ್ನು ಯಾವಾಗ ಹೆಚ್ಚು 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 ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವೋ, ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನಸ್ಸೇ ಕಾರಣ. ನಮ್ಮ ಮನಸ್ಸಿನ ಮುಖಾಂತರ ನಮ್ಮ ಆಂತರಿಕ ಮನಸ್ಸನ್ನು ಬೆಳೆಸ್ಕೊಳ್ತಾ ಹೋಗುವಂತಹದ್ದೇ ಪ್ರಕ್ರಿಯೆ ಇಲ್ಲಿ ನಾವು ಮಾಡ್ತಾ ಹೋಗುವಂಥದ್ದು. ಮನಸ್ಸಿನಿಂದ ಮನಸ್ಸನ್ನು ಅರಿಯುವಂತಹದ್ದು. ಹೇಗೆ ವಜ್ರದಿಂದಲೇ ವಜ್ರವನ್ನು ಕಟ್ ಮಾಡಬೇಕು ಅಂತ ಹೇಳ್ತಾರೋ, ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಅರಿಬೇಕು, ನಮ್ಮ ಮನಸ್ಸನ್ನು ನಾವು ಅರಿಬೇಕು ಅಂದರೆ ನಮ್ಮ ಮನಸ್ಸಿನ ಮುಖಾಂತರವೇ ಸಾಗುವಂತಹ ಒಂದು ಮಾರ್ಗವನ್ನೇ ನಾವು ಅನುಸರಿಸಬೇಕು. ಇನ್ನೇನು ಬೇರೆ ದಾರಿ ಇಲ್ಲ. ಅದನ್ನೇ ನಾವು ಮಾಡ್ತಾ ಹೋದಾಗ ನಮಗೆ ಅರಿವಿಗೆ ಮೂಡುವಂತಹದ್ದು, ನಾನು ಯಾಕೆ ಇಲ್ಲಿದ್ದೀನಿ, ಏನು ಕಾರ್ಯಕ್ಕೋಸ್ಕರ, ಯಾವ ಕಾರ್ಯನಿಮಿತ್ತವಾಗಿ ನಾನು ಇಲ್ಲಿ ಬಂದಿದ್ದೀನಿ ಅನ್ನುವಂತಹ ಕಾರಣಗಳು ನಮಗೆ ಅರಿವಾಗ್ತಾ ಹೋಗುತ್ತೆ.
ಯಾವಾಗ ಈ ಕಾರಣಗಳ ಅರಿವು ನಮ್ಮಲ್ಲಿ ಮೂಡ್ತಾ ಹೋಗುತ್ತೋ ಆಗ ನೆಕ್ಸ್ಟ್ ಇನ್ನೂ ಒಂದು ಹಂತಕ್ಕೆ ನಾವು ತಲುಪ್ತೀವಿ, ಮಹಾಕಾರಣ ಶರೀರ ಅಂತ ಹೇಳಿ. ಈ ಮಹಾಕಾರಣ ಶರೀರದ ಬಗ್ಗೆ ಇನ್ನು ಕೂಲಂಕುಷವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಇನ್ನೂ ಹೆಚ್ಚು ಹೆಚ್ಚು ವಿಚಾರಧಾರೆಗಳಿದೆ. ಆ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ತಾ, ಕೇವಲ ಕೇಳಿದ್ರೆ ಸಾಲದು, ಅದನ್ನು ಅಳವಡಿಸ್ಕೊಂಡು ಅದನ್ನು ಅಭ್ಯಾಸ ಮಾಡುವಂತಹ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.